ಒಂದೇ ಮಾತ್ರ ವಿರೋಧ ಮಾಡುವವರು ದೇಶವನ್ನ ಬಿಟ್ಟು ಹೋಗಿ ನಿಮಗಾಗಿಯೇ ಪ್ರತ್ಯೇಕ ದೇಶ ಇದೆ, ನಿಮಗೆ ಈ ದೇಶ ಯಾಕೆ ಬೇಕು? ಹರಿಪ್ರಸಾದ್ ಹೇಳಿಕೆಗೆ ಶಾಸಕ ಚನ್ನಬಸಪ್ಪ ತಿರುಗೇಟನ್ನು ಕೊಟ್ಟಿದ್ದಾರೆ. ಒಂದೇ ಮಾತ್ರ ಗೀತೆನೇ ಯಾರಾಡೋದಿಲ್ಲ, ಅವರು ಧಾರಾಳವಾಗಿ ದೇಶವನ್ನು ಬಿಟ್ಟು ಹೋಗಬಹುದು, ನಿಮಗಾಗಿ ಇನ್ನೊಂದು ದೇಶ ಇದೆ ಅಂದ್ರೆ ಪಾಕಿಸ್ತಾನ ಅಂತ ಹೇಳಿದ್ರು ಇಂಡೈರೆಕ್ಟ್ಲಿ ಆಗಿ. ಹರಿಪ್ರಸಾದ್ ಹೇಳಿಕೆಗೆ ಶಾಸಕರಾಗಿರುವಂತಹ ಚನ್ನಬಸಪ್ಪ ಈ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಈ ದೇಶದಲ್ಲಿ ಇರಬಾರದು, ಮುಸ್ಲಿಮರಿಗಾಗಿ ಇರುವಂತ ಕಾಂಗ್ರೆಸ್ ದೇಶಕ್ಕೆ ಕಾಂಗ್ರೆಸ್ ಅಂದ್ರೆ ಈ ದೇಶ ಅವಶ್ಯಕತೆ ಇಲ್ಲ ಅಂತೇಳಿ, ನೀವು ಕೂಡ ಮುಸಲ್ಮಾನರ ಜೊತೆ ತೊಲಗಿಬಿಡಿ ಅಂತ ಚನ್ನಬಸಪ್ಪ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮೊನ್ನೆ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಅವತ್ತು ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದು ಗೊತ್ತಿರುವಂಥ ವಿಚಾರ. ಮಲ್ಲಿಕಾರ್ಜುನ ಖರ್ಗೆ ಅವರು ಆಡಲಿಕ್ಕೆ ಮುಂದಾಗಲಿಲ್ಲ, ರಾಹುಲ್ ಗಾಂಧಿ ಅವರು ಒಂದೇ ಮಾತರಂ ಗೀತೆಯನ್ನು ಆಡೋದಿಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯದಲ್ಲೂ ಕೂಡ ಇದೇ ವಿಚಾರ ಈಗ ಸದ್ದು ಮಾಡ್ತಾ ಇರುವಂಥದ್ದು. ಯಾರು ಒಂದೇ ಮಾತರಂ ಗೀತೆಯನ್ನು ಆಡೋದಿಲ್ಲ, ಈ ದೇಶದಲ್ಲಿ ಅವರು ಇರಬಾರ್ದು ಅಂತ ಹೇಳಿ ಪದೇ ಈ ರೀತಿಯ ಸಂಗತಿಗಳನ್ನು ವಿರೋಧ ಮಾಡೋದ್ರ ಬದಲು ಈ ದೇಶದಲ್ಲಿದ್ದು ಈ ದೇಶದ ಅನ್ನ, ಈ ದೇಶದ ನೀರು, ಈ ದೇಶದ ಗಾಳಿಯನ್ನು ಸ್ವೀಕರಿಸಿ ಈ ದೇಶದ ಕಾನೂನನ್ನು ವಿರೋಧ ಮಾಡಬಹುದು ಅನ್ನೋಂಥ ಮಾನಸಿಕತೆ ಇದೆ ಅಂತ ಹೇಳಿದ್ರೆ ಇದು ಅಕ್ಷಮ್ಯ ಇದೆ. ಅದಕ್ಕೆ ನಾನು ಹೇಳಲಿಕ್ಕೆ ಹೊರಟಿರೋದು ಏನು ಅಂದ್ರೆ, ಒಂದೇ ಮಾತ್ರ ವಿರೋಧಿಸ್ತಾ ಇರುವಂತಹ ಮುಸಲ್ಮಾನರು ಯಾರಿದ್ದೀರಾ, ಈ ದೇಶ ಬಿಟ್ಟು ತೊಲಗ್ ಬಿಡಿ. ನಿಮಗೋಸ್ಕರ ಒಂದು ದೇಶ ಕೊಟ್ಬಿಟ್ಟಿದ್ದೇವೆ ನಾವು. ಸ್ವತಂತ್ರ ಭಾರತದ ಸ್ವಾತಂತ್ರ್ಯ ಸಿಕ್ಕಂತ ಸಂದರ್ಭದಲ್ಲಿ ಮಧ್ಯರಾತ್ರಿಯನ್ನ ನಿಮಗೆ ಸ್ವಾತಂತ್ರ್ಯ ಸಿಕ್ಕ ತಕ್ಷಣ ದೇಶವನ್ನು ವಿಭಜನೆ ಮಾಡಿ ಕೊಟ್ಬಿಟ್ಟಿದೆ. ಯಾಕಿರ್ತೀರಿ ಈ ದೇಶದಲ್ಲಿ ನೀವೆಲ್ಲ? ಒಂದೇ ಮಾತರಂ ಹೇಳಲ್ಲ, ಈ ದೇಶದ ಕಾನೂನನ್ನ ನಾನು ಸ್ವೀಕಾರ ಮಾಡೋದಿಲ್ಲ, ಯಾಕೆ ಬೇಕು ನಿಮಗೆ ಈ ದೇಶ? ಹಾಗಾದ್ರೆ ಹೋಗ್ಬಿಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ದೇಶ ಬಿಟ್ಟು ತೊಲಗಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಅವ್ರಿಗೆ ಶಕ್ತಿ ಕೊಡುವಂತ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ, ನೀವು ಈ ದೇಶದಲ್ಲಿ ಇರಕೂಡದು. ಒಂದೇ ಮಾತರಮಿಗೆ ಸಂಬಂಧಪಟ್ಟಂತ ಕಾನೂನನ್ನು ತಂದಂತ ಈ ಸಂದರ್ಭದಲ್ಲಿ 150 ವರ್ಷ ಆಯಿತು ಈ ಗೀತೆಗೆ. ಕಾನೂನು ತಂದ ಮೇಲೂ ಕೂಡ ನೀವು ಇದನ್ನು ವಿರೋಧ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನೀವು ಈ ದೇಶದ ಮಣ್ಣಿನ ಮಕ್ಕಳ? ಹೋಗ್ಬಿಡಿ ನೀವು ಈ ದೇಶ ಬಿಟ್ಟು, ನೀವು ಕೂಡ ಮುಸಲ್ಮಾನರ ಜೊತೆಗೆ ತೊಲಗಿರಿ ಅಂತ ಹೇಳಿ ಸಂದರ್ಭ ಆಗ್ರಹ ನೋಡಿ. ಹರಿಪ್ರಸಾದ್ ಅವರ ಹೇಳಿಕೆಗೆ ಶಾಸಕರು ಯಾವ ರೀತಿಯಾಗಿ ತಿರುಗೇಟನ್ನು ಕೊಡ್ತಾ ಇದ್ದಾರೆ ಅನ್ನೋದು, ಯಾಕೆ ಈ ರೀತಿಯ ಆಕ್ರೋಶಗಳು, ವಿವಾದಗಳು ಸೃಷ್ಟಿ ಆಯಿತು ಅನ್ನುವಂಥ ವಿಚಾರ ಅಂತ ಬಂದಾಗ ಇದನ್ನು ಕಾಂಗ್ರೆಸ್ನವರು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. BJPಯವರು ಒಂದೇ ಮಾತರಂ ಗೀತೆಯನ್ನು ಹಾಡ್ತೀವಿ ಅಂತೇಳಿ, ಯಾಕೆ ಒಂದೇ ಮಾತರಂ ಗೀತೆಯನ್ನು ಹಾಡ್ತೀವಿ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಸಂದರ್ಭದಲ್ಲಿ, ಅಂದರೆ ನಮಗೆ ಸ್ವಾತಂತ್ರ್ಯ ಸಿಗುವಂಥ ಸಂದರ್ಭದಲ್ಲಿ ಎಷ್ಟೋ ಜನ ಈ ಹಾಡಿಗಾಗಿ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಅನ್ನುವಂಥ ವಿಚಾರ. ಕಾನೂನು ಮಾಡಿದ್ದಾರೆ, ಸರ್ಕಾರದಲ್ಲಿ ಕಾನೂನು ಮಾಡಿದ್ದಾರೆ. ಕಾಂಗ್ರೆಸ್, ನಾನೊಬ್ಬ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾಗಿ ಕಾಂಗ್ರೆಸ್ ಸಭೆ ಸಮಾರಂಭದಲ್ಲಿ ನಾವು ಆಡೋದು 2 ಸ್ಟ್ಯಾನ್ಸ. 1896 ಇಸ್ವಿಯಿಂದ 2026 ಏನು ಆಡ್ಕೊಂಡು ಬಂದಿದ್ದೀವಿ ಅದನ್ನೇ ನಾವು ಆಡೋದು. ಪೂರ್ಣಗೀತೆ ನಾವು ಆಡೋದಿಲ್ಲ ಕಾಂಗ್ರೆಸ್ ಸಭೆ ಸಮಾರಂಭದಲ್ಲಿ. ಅದು ನನ್ನ ಪ್ರೆಸಿಡೆಂಟ್ ಆಫ್ ಕಾಂಗ್ರೆಸ್ ಪಾರ್ಟಿ, ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾಗಿ ಇದು ನನ್ನ ನಿರ್ಣಯ. ಈಗ ಪದೇ ಈ ರೀತಿಯ ಸಂಗತಿಗಳನ್ನ ವಿರೋಧ ಮಾಡೋದ್ರ ಬದಲು ಈ ದೇಶದಲ್ಲಿದ್ದು ಈ ದೇಶದ ಅನ್ನ, ಈ ದೇಶದ ನೀರು, ಈ ದೇಶದ ಗಾಳಿಯನ್ನು ಸ್ವೀಕರಿಸಿ ಈ ದೇಶದ ಕಾನೂನನ್ನು ವಿರೋಧ ಮಾಡಬಹುದು ಅನ್ನೋಂಥ ಮಾನಸಿಕತೆ ಇದೆ ಅಂತ ಹೇಳಿದ್ರೆ ಇದು ಅಕ್ಷಮ್ಯ ಇದೆ. ಅದಕ್ಕೆ ನಾನು ಹೇಳಲಿಕ್ಕೆ ಹೊರಟಿರೋದು ಏನು ಅಂದ್ರೆ, ಒಂದೇ ಮಾತ್ರ ವಿರೋಧಿಸ್ತಾ ಇರುವಂತಹ ಮುಸಲ್ಮಾನರು ಯಾರಿದ್ದೀರಾ, ಈ ದೇಶ ಬಿಟ್ಟು ತೊಲಗ್ ಬಿಡಿ. ನಿಮಗೋಸ್ಕರ ಒಂದು ದೇಶ ಕೊಟ್ಬಿಟ್ಟಿದ್ದೇವೆ ನಾವು. ಸ್ವತಂತ್ರ ಭಾರತದ ಸ್ವಾತಂತ್ರ್ಯ ಸಿಕ್ಕಂತ ಸಂದರ್ಭದಲ್ಲಿ ಮಧ್ಯರಾತ್ರಿಯನ್ನ ನಿಮಗೆ ಸ್ವಾತಂತ್ರ್ಯ ಸಿಕ್ಕ ತಕ್ಷಣ ದೇಶವನ್ನು ವಿಭಜನೆ ಮಾಡಿ ಕೊಟ್ಬಿಟ್ಟಿದೆ. ಯಾಕಿರ್ತೀರಿ ಈ ದೇಶದಲ್ಲಿ ನೀವೆಲ್ಲ? ಒಂದೇ ಮಾತರಂ ಹೇಳಲ್ಲ, ಈ ದೇಶದ ಕಾನೂನನ್ನ ನಾನು ಸ್ವೀಕಾರ ಮಾಡೋದಿಲ್ಲ, ಯಾಕೆ ಬೇಕು ನಿಮಗೆ ಈ ದೇಶ? ಹಾಗಾದ್ರೆ ಹೋಗ್ಬಿಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ದೇಶ ಬಿಟ್ಟು ತೊಲಗಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಅವ್ರಿಗೆ ಶಕ್ತಿ ಕೊಡುವಂತ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ, ನೀವು ಈ ದೇಶದಲ್ಲಿ ಇರಕೂಡದು. ಒಂದೇ ಮಾತರಮಿಗೆ ಸಂಬಂಧಪಟ್ಟಂತ ಕಾನೂನನ್ನು ತಂದಂತ ಈ ಸಂದರ್ಭದಲ್ಲಿ 150 ವರ್ಷ ಆಯಿತು ಈ ಗೀತೆಗೆ. ಕಾನೂನು ತಂದ ಮೇಲೂ ಕೂಡ ನೀವು ಇದನ್ನು ವಿರೋಧ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನೀವು ಈ ದೇಶದ ಮಣ್ಣಿನ ಮಕ್ಕಳ? ಹೋಗ್ಬಿಡಿ ನೀವು ಈ ದೇಶ ಬಿಟ್ಟು, ನೀವು ಕೂಡ ಮುಸಲ್ಮಾನರ ಜೊತೆಗೆ ತೊಲಗಿರಿ ಅಂತ ಹೇಳಿ ಸಂದರ್ಭ ಆಗ್ರಹವನ್ನು ನಾನು ಮಾಡ್ತೇನೆ. ಪದೇ ಈ ರೀತಿಯ ಸಂಗತಿಗಳನ್ನ ವಿರೋಧ ಮಾಡೋದ್ರ ಬದಲು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ, ನೇರ ಸಂಪರ್ಕದಲ್ಲಿದ್ದಾರೆ. ಗೌಡ್ರಿಗೆ, ಹರಿಪ್ರಸಾದ್ ಅವರ ಹೇಳಿಕೆ ಅಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಅಂದರೆ ಈ ಪರ ವಿರೋಧ ಚರ್ಚೆ ಆಗ್ತಾ ಇದೆ, ಬಟ್ ಹರಿಪ್ರಸಾದ್ ಅವರಿಗೆ ಏನು ಸಮಸ್ಯೆ ಇದೆ ಅಂತ ಈ ಒಂದು ಚರಣವನ್ನು ಆಡೋದಕ್ಕೆ, ಗೀತೆಯನ್ನು ಆಡೋದಕ್ಕೆ?
ಹರಿಪ್ರಸಾದ್ ಅವರು ಈ ಹಿಂದಿಂದಲೂ ಕೂಡ RSS ನ ಸಿದ್ಧಾಂತದ ವಿರುದ್ಧವಾಗಿ ಅವರು ಹೇಳಿಕೆಗಳನ್ನ ಕೊಡ್ಕೊಂಡೇ ಬರ್ತಾ ಇದ್ದಾರೆ. ಸೊ ಹೀಗಾಗಿ ಇವತ್ತು ಕೂಡ ಏನು ಚನ್ನಬಸಪ್ಪ ಮತ್ತೆ ವಿಧಾನ ಪರಿಷತ್ ಸದಸ್ಯ DS ಅರುಣ್ ಸೇರಿದಂತೆ ಹಲವಾರು ಮಂದಿ ಬಿಜೆಪಿ ನಾಯಕರುಗಳು ಏನು ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅವರೆಲ್ಲ ದೇಶ ಬಿಟ್ಟು ತೊಲಗಬೇಕು ಅನ್ನುವಂಥ ನಿಟ್ಟಲ್ಲಿ ಒತ್ತಾಯನ ಮಾಡ್ತಾ ಇದ್ದಾರೆ. ಇದಕ್ಕೆ ಕೌಂಟರ್ ಕೊಡುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಹೇಳಿಕೆನ BK ಹರಿಪ್ರಸಾದ್ ಅವರು ಕೊಟ್ಟಿರುವಂತದ್ದು. ಯಾಕಂತ ಹೇಳಿದ್ರೆ ನಾನು ಎರಡೇ ಪ್ಯಾರವನ್ನ ಹೇಳೋದು ಅನ್ನುವಂಥ ಒಂದು ಮಾತನ್ನ ಹೇಳಿದ್ದಾರೆ. ಒಂದೇ ಮಾತರಂ ಗೀತೆಗೆ ಗೌರವವನ್ನ ಕೊಡ್ತೀನಿ, ಆದ್ರೆ ನಾನು ಎರಡೇ ಪ್ಯಾರವನ್ನ ಓದೋದು ಅನ್ನುವಂಥ ಒಂದು ಮಾತನ್ನ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಈ ಮೂಲಕವಾಗಿ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ದೇಶ ಬಿಟ್ಟು ತೊಲಗಬೇಕು ಅನ್ನುವಂಥ ಒಂದು ಬಿಜೆಪಿ ನಾಯಕರ ಹೇಳಿಕೆ ಇದೆಯಲ್ಲ, ಅದಕ್ಕೆ ಒಂದು ರೀತಿ ಕೌಂಟರ್ ಕೊಡುವಂತೆ BK ಹರಿಪ್ರಸಾದ್ ಅವರು ಮಾಡಿರುವಂತದ್ದು. ಈ ಮೂಲಕವಾಗಿ ಇದೀಗ ಒಂದೇ ಮಾತರಂ ವಿವಾದ ಮತ್ತೆ ಮುನ್ನರೆಗೆ ಬಂದಿರತಕ್ಕಂಥದ್ದು. ಒಂದೇ ಮಾತರಂ ವಿವಾದಕ್ಕೆ ಇದೀಗ BK ಹರಿಪ್ರಸಾದ್ ಅವರ ಹೇಳಿಕೆ ಒಂದು ರೀತಿ ಮತ್ತಷ್ಟು ತುಪ್ಪವನ್ನ ಸುರಿಯುತ್ತಾ, ಉರಿಯೋ ಬೆಂಕಿಗೆ ತುಪ್ಪವನ್ನ ಸುರಿಯುತ್ತಾ ಅನ್ನುವಂಥ ನಿಟ್ಟಲ್ಲಿ ಇದೀಗ ರಾಜಕೀಯ ಆಸಕ್ತರಲ್ಲಿ ಒಂದು ರೀತಿ ಚರ್ಚೆ ಶುರುವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಒಂದೇ ಮಾತರಂ ಗೀತೆ ವಿರುದ್ಧ, ಒಂದೇ ಮಾತರಂ ಗೀತೆ ವಿಚಾರವಾಗಿಯೇ ಸಾಕಷ್ಟು ರೀತಿಯಲ್ಲಿ ಚರ್ಚೆ ಆಯಿತು. ಏನು ಅದು ಕೇಂದ್ರದಲ್ಲೂ ಕೂಡ ರಾಹುಲ್ ಗಾಂಧಿ ಸೇರಿದಂತೆ ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಎಲ್ಲರೂ ಕೂಡ ಸದನದ ಒಳಗೆ ಮತ್ತೆ ಹೊರಗೆ ಕೂಡ ಚರ್ಚೆಯನ್ನ ಮಾಡಿದ್ರು. ಇದೀಗ BK ಹರಿಪ್ರಸಾದ್ ಅವರು ಯಾವಾಗ ಬಿಜೆಪಿ ನಾಯಕರಿಂದ ಈ ರೀತಿಯಾದಂತಹ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರ ವಿರುದ್ಧ ಹೇಳಿಕೆಯನ್ನು ಬಂತು ರಾಜ್ಯ ನಾಯಕರಿಂದ, ಅದಕ್ಕೆ ಕೌಂಟರ್ ಕೊಡುವಂತೆ ಇದೀಗ BK ಹರಿಪ್ರಸಾದ್ ಅವರು ಈ ಮೂಲಕವಾಗಿ ತಮ್ಮ ಹೈಕಮಾಂಡ್ ನಾಯಕರ ಪರವಾಗಿ ಬ್ಯಾಟ್ ಬೀಸಿರುವಂತದ್ದು. ಎಂ ಕುಮಾರ್ ಗೌಡ್ರೆ, ಈಗ ಇನ್ನೊಂದು ವಿಚಾರ, ಈಗ ಈ ಒಂದೇ ಮಾತ್ರ ಗೀತೆಯನ್ನು ಆಡಲೇಬೇಕು ಅನ್ನುವಂಥ ಕಾನೂನು ಇದ್ರೂ ಕೂಡ ಕಾನೂನಿನ ವಿರುದ್ಧವಾಗಿ ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ, ನಾವು ಆಡೋದಿಲ್ಲ ಅನ್ನುವಂಥದ್ದು ನೀವು ಅಂದರೆ ಹೇಗೆ, ಅಂದರೆ ವಿರುದ್ಧವಾಗಿ ನಡ್ಕೊಳ್ಳೋದು ಯಾಕಂದ್ರೆ ಇವರಿಗೆ ಕಾನೂನು ಅನ್ವಯ ಆಗೋದಿಲ್ವಾ? ಖಂಡಿತವಾಗಿ ಕಾನೂನು ಅನ್ವಯ ಆಗುತ್ತೆ. ಯಾಕಂತ ಹೇಳಿದ್ರೆ ಇದು ಒಂದು ರೀತಿ ರಾಷ್ಟ್ರಗೀತೆಯಂತೆ ಇದನ್ನು ಕೂಡ ಆಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಒಂದು ಕಾನೂನನ್ನು ಕೂಡ ರೂಪಿಸಿರುವಂಥದ್ದು. ಸೊ ಹೀಗಾಗಿ ರಾಷ್ಟ್ರಗೀತೆಗೆ ಗೌರವ ಕೊಡುವಂತೆ ಒಂದೇ ಮಾತರಂಗೂ ಕೂಡ ಗೌರವವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ರಾಜ್ಯದಲ್ಲೂ ಕೂಡ ಯಾವುದೇ ಸಭೆ ಸಮಾರಂಭಗಳಲ್ಲಾಗಿರ್ಬೋದು, ಸದನ ಆರಂಭವಾಗುವಂಥ ಸಂದರ್ಭದಲ್ಲೂ ಕೂಡ ಒಂದೇ ಮಾತರಂ ಗೀತೆಯನ್ನು ಆಡಲಾಗ್ತಾ ಇದೆ. ಆದರೆ ಇದೀಗ BK ಹರಿಪ್ರಸಾದ್ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸಹಜವಾಗಿ ಒಂದು ರೀತಿ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು, ಮತ್ತೊಂದು ಕಡೆಗೆ ವಿವಾದದ ಸ್ವರೂಪವನ್ನು ಪಡ್ಕೊಂಡಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಎಂ ಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಗೌಡ್ರೆ. ನಿಮ್ಮ